ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ಶಾವ್ಗೆ ಉಪ್ಪಿಟ್ಟು. ಏನೆಲ್ಲರೂ ಮಾಡ್ತಾರೆ ಶಾವ್ಗೆ ಉಪ್ಪಿಟ್ಟು ಮಾಡತ್ತಾರ ರೂಪ ಅಂತ ಅಂದ್ಕೊಂಡ್ರೇನಿಲ್ಲ. ಮಸಾಲ ಶಾವ್ಗೆ ಉಪ್ಪಿಟ್ಟು ನೋಡ್ರಿ. ಇದು ಮ್ಯಾಗಿ ಟೈಪ್ ಆಗತ್ತೆ ರೀ. ಮ್ಯಾಗಿ ಪಾಕೆಟ್ ತರ್ಸೋಕ್ಕಿಂತ ಈ ಥರ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ರೆ ಭಾಳ ರುಚಿಯಾಗತ್ತೆ ನೋಡ್ರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನು ಬೇಕಪ್ಪ ಅಂದ್ರೆ ನಾವೊಂದು ಪಾವು ಕೆ ಜಿ ಅಷ್ಟು ಶಾವ್ಗೆ ತೊಗೊಂಡಿನಿ ರೀ. ನಾನು ಪಾವು ಕೆ ಜಿ ಶಾವ್ಗೆ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕರಿಬೇವು ಜಾಸ್ತಿನ ತೊಗೊಂಡಿನಿ. ನಾನು ಕರಿಬೇವು ಜಾಸ್ತಿ ತಿನ್ನೋದ್ರಿಂದ ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಒಂದು ಲಿಂಬೆನ ಹೆಚ್ಚಿಟ್ಕೊಂಡೆ ನೋಡ್ರಿ. ಒಂದು ಲಿಂಬು ಹೆಚ್ಚಿಟ್ಕೊಂಡೆ ನಾನು. ಈಗ ಒಗ್ಗರ್ನಿಗೆ ಏನೇನು ಬೇಕಂದ್ರೆ ಕಡಲೆಬೇಳೆ ತೊಗೊಂಡಿನಿ, ಉದ್ದಿನಬೇಳೆ ತೊಗೊಂಡಿನಿ, ಶೇಂಗಾ ತೊಗೊಂಡಿನಿ ನೋಡ್ರಿ. ಮತ್ತು ಒಗ್ಗರ್ನಿಗೆ ಜೀರಿಗೆ, ಸಾಸ್ಮಿ, ಎಣ್ಣೆ, ಉಪ್ಪು, ಸಣ್ಣ ಉಪ್ಪರ ಬಳಸ್ಕೊರಿ, ದಪ್ಪನ ಉಪ್ಪರ ಬಳಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಮೇನ್ ಮಸಾಲ ಉಪ್ಪಿಟ್ಟು ಅಂದ್ರೆ ಶಾವ್ಗೆ ಉಪ್ಪಿಟ್ಟು ಅಂದ್ರೆ ಮಸಾಲೆ ಇರ್ಲಿಕ್ಕಂದ್ರೆ ನಡಿತೈತೇನು ರೀ. ಈ ಮಸಾಲೆ ಮನ್ಯಾಗ ಮಾಡಿ ಇಟ್ಕೊಂಡ್ರಂದ್ರೆ ಎಲ್ಲ ಅಡುಗೆಗೂ ಬರ್ತೈತೆ ನೋಡ್ರಿ. ಈ ಮಸಾಲಿನ ಪಾಕೆಟ್ ತರಬೇಡ್ರಿ, ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಇದು ಮನೆ ಮಸಾಲೆ ಇರೋದ್ರಿಂದ ಯಾವ ಉಪ್ಪಿಟ್ಟಿಗಾರ ಪಲ್ಯಗಾರ ಎಲ್ಲದಕ್ಕೂ ಮಸಾಲೆ. ಸಾಂಬಾರಿಗೆ ನೀವು ವೆಜ್ಜು ನಾನ್ ವೆಜ್ ಮಾಡಿದ್ರೂ ಈ ಮಸಾಲೆ ಖಡಕ್ ಮಸಾಲೆ ನೋಡ್ರಿ. ಇದು ಮಸಾಲೆ ಮಾಡ್ಕೊಂಡು ಇಟ್ಕೋರಿ ಮನ್ಯಾಗ. ನಾನು ಈ ಶಾವ್ಗೆ ಉಪ್ಪಿಟ್ಟಿಗೆ ಈ ಮಸಾಲೆ ಮಸಾಲ ಉಪ್ಪಿಟ್ಟು ಮಾಡಾತೀನಿ ನೋಡ್ರಿ. ಬರ್ರಿ ಮಾಡೋಣಂತ. ಈಗ ಗ್ಯಾಸ್ ಹಚ್ಕೊಳ್ಳೋಣಂತ್ರಿ ನೋಡ್ರಿ. ನಾನು ಆಲ್ರೆಡಿ ಅದಕ್ಕೆ ಕಡಾಯಿಗೆ ಹಾಕೊಂಡ್ಬಿಟ್ಟೇನಿ ಶಾವ್ಗಿನ. ಸ್ವಲ್ಪ ಮ್ಯಾಕ ಕೆಳಕ ಮಾಡ್ಕೊಳ್ಳೋಣ್ರಿ. ಇನ್ನೂ ತವಾ ಕಾದಿಲ್ಲ, ಹಂಗಾಗಿ ಕೈ ಇಟ್ಟೇನಿ. ಈ ಕಡೆ ಹಿಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ ಬರ್ರಿ ಶಾವ್ಗಿನ. ನೋಡ್ರಿ ಈ ಥರ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಕೆಂಪಗಾಗೋ ಮಟನು. ಸ್ವಲ್ಪ ಎಣ್ಣೆನಾರು ಹಾಕೋರಿ, ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕೋರಿ. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಇದಕ್ಕೆ ಒಂದು ಸ್ಪೂನಷ್ಟು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣಂತ್ರಿ. ಸ್ವಲ್ಪ ಹುರ್ಕೊಂಡ್ರನ ಉದುರಾಗಿ ಆಗತ್ತೆ ನೋಡ್ರಿ. ಇದು ಶಾವ್ಗೆ ಉಪ್ಪಿಟ್ಟು ಹಂಗೆ ಹಾಕಿದಂದ್ರೆ ಮಿಜ್ಜಾಗಿಬಿಡ್ತೈತಿ ನೋಡ್ರಿ. ಹುರ್ಕೊಂಡು ನಾನೊಂದು ತಾಟ್ನಾಗ ತಗೊಂಡೀನಿ. ಈ ಥರ ಕೆಂಪಗಾಗ್ಯಾವು. ಈಗ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಕಡ್ಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಣ್ಣೆ ಕಾದಿಂದ ಹಾಕ್ಕೊಳ್ಳೋಣಂತ ಬರ್ರಿ ನೋಡ್ರಿ. ಕಡ್ಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಹಾಕ್ಕೊಂಡೇನ್ರಿ. ಅದು ಎಲ್ಲ ಕೆಂಪಗ ಫ್ರೈ ಆಗೋ ಮಟನು ಎಣ್ಣೆಯಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ ನೋಡ್ರಿ. ಹಂಗೆಲ್ಲ ಚಿಟಪಟ ಅಂತಾವೆ ನೋಡ್ರಿ. ಹೌದ್ರಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡ್ರಿ. ನೋಡ್ರಿ ಕಲರ್ ಚೇಂಜ್ ಆದು ನೋಡ್ರಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋರಿ. ಜೋರು ಉರಿ ಇಟ್ಬಿಟ್ರೆ ಹೊತ್ತಿ ಬಿಡ್ತಾವ್ರಿ ಅವು. ಸಣ್ಣ ಉರಿ ಇಟ್ಕೊಂಡು ಹುರ್ಕೋರಿ. ಜೀರಿಗೆ ಹಾಕಕತ್ತೀನಿ ನೋಡ್ರಿ. ಸಾಸ್ಮಿ, ಕರಿಬೇವು, ಮೆಣಸಿನ್ಕಾಯಿ ಇವೆಲ್ಲ ಕೊಟ್ಕೊಂಡಿದ್ದು ಒಗ್ಗರ್ನಿಗಲ್ರಿ ನೋಡ್ರಿ. ಕರಿಬೇವು ಹೆಂಗೆ ಚಿಟಪಟ ಅನ್ನತೈತಿ. ಮೆಣಸಿನ್ಕಾಯಿ ಹಾಕೋಣಂತ್ರಿ. ಮೆಣಸಿನ್ಕಾಯಿ ಹಾಕಿದ್ದು ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡಿಂದ ಕೈ ಆಡಿಸ್ಕೊರಿ. ಮ್ಯಾಕ ಕೆಳಕ ಮತ್ತು ಡಬ್ರಿನ ಮ್ಯಾಕ ಕೆಳಕ ಮಾಡೀರಿ. ಚಮಚಲ್ಲಿ ಮ್ಯಾಕ ಕೆಳಕ ಮಾಡ್ಕೊರಿ. ನೋಡ್ರಿ. ಈಗ ನಾನು ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಏನು ದೊಡ್ಡ ಸ್ಪೂನಿಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ, ಸಣ್ಣ ಸ್ಪೂನಿಲ್ಲಿ ಹಾಕ್ಕೋರಿ. ನಾನು ಸಣ್ಣ ಉಪ್ಪು ಹಾಕಕತ್ತೆ ನೋಡ್ರಿ. ಈಗ ದಪ್ಪನ ಉಪ್ಪು ಹಾಕೋದು ಕಡಿಮೆ ಇತ್ತು. ಸಣ್ಣ ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ. ಹೆಂಗೆ ಕಾಣತೈತಿ. ಈಗ ತಿನ್ಬೇಕನ್ನೋ ಟೈಪ್ ವಾಸನೆ ಘಮ 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 ಅಂತ ಬರತೈತಿ. 2 ಗ್ಲಾಸ್ ನೀರು ಹಾಕ್ಕೋತೆ ನೋಡ್ರಿ ನಾನು. ಹೌದ್ರಿ. 2 ಗ್ಲಾಸ್ ನೀರು ಹಾಕ್ಕೊಂಡೇನಿ ರೀ. ಸ್ವಲ್ಪ ಬೆಲ್ಲ, ನೀವು ಬೆಲ್ಲ ಬೇಕಾದ್ರೆ ಹಾಕ್ಕೋರಿ, ಇಲ್ಲಕಂದ್ರೆ ಸ್ಕಿಪ್ ಮಾಡ್ಕೊರಿ. ಬೆಲ್ಲ ಹಾಕ್ಕೋಬೇಕಂತೇನಿಲ್ಲ.
ನಮಗೆ ಬೆಲ್ಲ ಬೇಕಾಗಿರೋದಂತ ಸ್ವಲ್ಪ ಬೆಲ್ಲ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೇನೆ ರೀ ನಾನು. ಬೆಲ್ಲ ಹಾಕ್ಕೊಳಿಕಂದ್ರೂ ಚಲೋ ಆಗತ್ತೆ ರೀ. ಇದೆಲ್ಲ ಹೋದಾಡಬೇಕು ನೋಡಿರಿ, ಹೋದಾಡ್ಕೊಳ್ಳೋ ಮಟನೂ ಏನೂ ಹಾಕೋಕ್ಕಾಗಂಗಿಲ್ಲ. ನೋಡಿರಿ ಹೆಂಗೆ ಕುದಿ ಹಿಡಿತು ಎಲ್ಲ ಹೆಂಗೆ ಕಾಣತ್ತ ನೋಡಿರಿ. ಕಡ್ಲಿಬೇಳೆ ಕೊತ್ತಂಬರಿ ಅಂತಂದು ಒಂದು ಅರ್ಧ ಲಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ದೆ. ಒಂದು ಲಿಂಬೆಹಣ್ಣು ಸ್ವಲ್ಪ ಹೋದಾಡ ಮುಂದೆ ಹಿಂಡ್ಕೊಂಬಿಡ್ರಿ, ಮ್ಯಾಕ ಕೆಳಕ ಮಾಡ್ಕೊಂಬಿಡ್ರಿ ಸ್ವಲ್ಪ. ನೋಡಿರಿ ಈಗ ಕುದಿ ಮುಂದೆ ಶಾವಿಗೆ ಹುರಿದಿಟ್ಕೊಂಡಿದ್ದು ಶಾವಿಗೆನ ಹಾಕೊಳ್ಳೋಣಂತ ಬರ್ರಿ. ನೋಡಿರಿ ಹೆಂಗೆ ಕಾಣಾಕತ್ತೈತಿ ಉಪ್ಪಿಟ್ಟು. ನೋಡಿರಿ ಮ್ಯಾಕ ಕೆಳಕ ನೀರು ಮುನುಗೋ ಹಂಗೆ ಮ್ಯಾಕ ಕೆಳಕ ಮಾಡ್ಕೊರಿ. ನೋಡಿರಿ ಹೆಂಗೆ ಕೈ ಆಡಿಸ್ಕೊಳತ್ತೆ ನಾನು. ನೀವು ಹಂಗೆ ಜರ ಕೈ ಆಡಿಸಿ 1-2-3 ಕುದಿ ಬರೀ ಅಷ್ಟು ಬಿಡ್ರಿ ಕಡಾಯಿ ಒಳಗೆ. ಲಾಸ್ಟಿಗೆ ಮಸಾಲೆ ಅಂದ್ನಲ್ರಿ, ಮಸಾಲೆ ಇರ್ಲಿಕ್ಕಂದ್ರೆ ಹೆಂಗೆ ರೀ, ಮಸಾಲೆ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟಿನಿ. ಮಸಾಲೆನ ಹಾಕ್ಲಿಕ್ಕಂದ್ರೆ ಮಸಾಲೆ ಉಪ್ಪಿಟ್ಟು ಆಗುತ್ತೇನು ರೀ. 1-2 ಸ್ಪೂನ್ ಅಷ್ಟು ಮಸಾಲೆ ಹಾಕ್ಕೊಂಡಿನಿ. ಲಾಸ್ಟಿಗಂತೂ ಕೊತ್ತಂಬರಿ ಇರೋದಲ್ರಿ, ಕೊತ್ತಂಬರಿ ಹಾಕೋರಿ. ಆಮೇಲೆ ನಾನೇನು ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋದ್ರಿಂದ ಇನ್ನೊಂದು ಸ್ವಲ್ಪ ಲಿಂಬೆಹಣ್ಣು ಹಾಕೊಳತ್ತೀನಿ ನೋಡಿರಿ. ಆಹಾ ಘಮ 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 ಅನ್ನಕತ್ತೈತೆ ರೀ. ಯಾವ ಮ್ಯಾಗಿಗೂ ಏನು ಕಡಿಮೆ ಇಲ್ಲ ನೋಡಿರಿ. ಎಲ್ಲ ಫ್ಲೇವರು ಮಸ್ತಾಗಿ ಬರ್ತೈತೆ ನೋಡಿರಿ. ಇದು ಸ್ವಲ್ಪ ಅಳ್ಕೊಳಕ್ಕೆ ಬಿಟ್ಬಿಡಣ್ರಿ, ಸಣ್ಣಗೆ ಉರಿ ಇಟ್ಕೊಂಡು. ಈಗ ಲಾಸ್ಟಿಗೆ ಕೆಳಗೆ ಇಳ್ಕೊಂಡು ನೋಡಿರಿ ನಾನು. ವಾಸನೆ ನೋಡಿರಿ, ಆಹಾ ತಿನ್ಬೇಕಂತ ಅನ್ಸಾದತ್ ನೋಡಿರಿ. ಉದುರಾಗಿ ಬಂದೈತಿ. ಕಡ್ಲಿಬ್ಯಾಳಿ ಶೇಂಗಾ ಹೆಂಗೆ ಕಾಣಕತ್ತಾವಪ್ಪ ಅಂದ್ರೆ ಅಷ್ಟು ಮಸ್ತ್ ಆಗತ್ತೆ ನೋಡಿರಿ ಶಾವ್ಗೆ ಹಿಟ್ಟು. ಬರ್ರಿ ನೀವು ಕುಡ್ಕೊಂಡು ತಿನ್ನೋಣಂತ್ರಿ.